ಹಾಯ್. ದೃಷ್ಟಿ ದೋಷ ಅನ್ನೋದು ಎಲ್ರಿಗೂ ಗೊತ್ತಲ್ವಾ? ಸೊ ಮಕ್ಕಳಿಗಂತೂ ತುಂಬ ಬೇಗ ದೃಷ್ಟಿ ಆಗುತ್ತೆ, ಈವನ್ ದೊಡ್ಡವರಿಗೂ ಕೂಡ ದೃಷ್ಟಿ ಆಗುತ್ತೆ. ದೃಷ್ಟಿ ಆಗಬೇಕಂದ್ರೆ ತುಂಬ ಚೆನ್ನಾಗಿರೋರಿಗೆ ದೃಷ್ಟಿ ಆಗಬೇಕು, ಚೆನ್ನಾಗಿಲ್ಲದ ದೃಷ್ಟಿ ಆಗಬಾರ್ದು ಅಂತ ಆ ಥರ ಏನಿಲ್ಲ. ದೃಷ್ಟಿ ಯಾರಿಗಾಗುತ್ತೆ ಅಂತ ಅಂದಾಗ ಯಾರ ಜಾತಕದಲ್ಲಿ ಗ್ರಹಗಳು ವೀಕ್ ಆಗಿರ್ತವೆ. ಓಕೆ, ತುಂಬ ಸ್ಟ್ರಾಂಗ್ ಆಗಿ ಗ್ರಹಗಳಲ್ಲ, ಕೆಲವೊಂದು ಗ್ರಹಗಳು ಏನಾಗಿರುತ್ತೆ ವೀಕ್ ಕಾಂಬಿನೇಷನ್ಸ್ ಇರ್ತವೆ, ಅಂಥವ್ರಿಗೆ ಏನಾಗುತ್ತೆ ಬೇಗ ದೃಷ್ಟಿ ಆಗುತ್ತೆ. ಸೊ ಚೆನ್ನಾಗಿರ್ಬೇಕು, ಚೆನ್ನಾಗಿಲ್ಲ ಅದು ಯಾವುದು ಮ್ಯಾಟ್ರ್ ಆಗಲ್ಲ. ಸೊ ಆ ಥರ ಇದ್ದಾಗ ಯಾರಿಗಾದ್ರೂ ಇರಲಿ, ದೃಷ್ಟಿ ಆಗ್ತಾ ಇದೆ, ಬಾಡಿ ಪೇನ್ ಆಗ್ತಾ ಇದೆ, ಸುಸ್ತು ಅನ್ನಿಸ್ತಾ ಇದೆ, ಆಕ್ಟಿವ್ನೆಸ್ ಅನ್ನಿಸ್ತಾ ಇಲ್ಲ, ಮಗು ತುಂಬ ಕಿರಿಕಿರಿ ಮಾಡ್ತಾ ಇದೆ, ಊಟ ಮಾಡ್ತಾ ಇಲ್ಲ, ಅಳ್ತಾ ಇದೆ, ಈ ಥರ ಯಾವುದೇ ಕಾರಣ ಇದ್ರೂ ಕೂಡ ನೀವು ಏನು ಮಾಡ್ಕೊಳ್ಳಿ ಅಂತಂದಾಗ ಫಿಟ್ ಕರಿ ಅಂದರೆ ಪಟಕ ಅಂತ ಹೇಳ್ತೀವಿ, ಅದನ್ನು ಅದು ಸೇಮ್ ಲೈಕ್ ಕಲ್ಲು ಸಕ್ಕರೆ ಥರ ಇರುತ್ತೆ, ಗಟ್ಟಿ ಕಲ್ಲಿ ಥರ. ಸೊ ಅದನ್ನು ತಗೊಂಡು ಆ್ಯಂಟಿ ಕ್ಲಾಕ್ ವೈಸ್ ನೀವೇನು ಮಾಡಿ 9 ಟೈಮ್ ಮಗುವಿನ ತಲೆಯಿಂದ, ಅಥವಾ ಯಾವುದೇ ವ್ಯಕ್ತಿ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, 9 ಟೈಮ್ಸ್ ಇದನ್ನು ನೀವು ನಿಮ್ಮ ತಲೆಯಿಂದ ಆ್ಯಂಟಿ ಕ್ಲಾಕ್ ವೈಸ್ ಅನ್ನು ನಿವಾಳಿಸಿ ಮನೆಯಿಂದ ಹೊರಗಡೆ ಕಾರಿಡಾರಲ್ಲಿ, ಗ್ಯಾಲರಿಯಲ್ಲಿ, ಅಥವಾ ಮನೆ ಹಿತ್ತಲಲ್ಲಿ ಎಲ್ಲಾದರೂ ಹೋಗಿ ನೀವೇನು ಮಾಡಿ ಅದನ್ನು ಮ್ಯಾಚ್ ಬಾಕ್ಸಿಂದ ಸುಟ್ಬಿಡಿ. ಓಕೆ, ಅದನ್ನು ಸುಡೋದ್ರಿಂದ ಏನಾಗುತ್ತೆ ಅಂದಾಗ ಆದಷ್ಟು ಬೇಗ ನಿಮಗೆ ದೃಷ್ಟಿ ಕಮ್ಮಿ ಆಗುತ್ತೆ. ಸೊ ಎಫೆಕ್ಟಿವ್ ರಿಸಲ್ಟ್ ಬೇಕಂದಾಗ 3 ಡೇಸ್ ಕಂಟಿನ್ಯೂ ಮಾಡಿ. ಓಕೆ, ಯಾವ ಟೈಮಲ್ಲಿ ಮಾಡಿರ್ತೀರ ಆ ಟೈಮಲ್ಲೇ 3 ಡೇಸ್. ಫಾರ್ ಎಕ್ಸಾಂಪಲ್ ಸಾಯಂಕಾಲ ಮಾಡ್ತಾ ಇದ್ದರೆ 3 ಡೇಸ್ ಕಂಟಿನ್ಯೂಸ್ ಸಾಯಂಕಾಲ ಮಾಡಿ. ಯಾವುದೇ ಥರದ ದೃಷ್ಟಿ ಒಂದ್ಸಲ ಮಾಡಿದ್ರೆ ಸಾಕು ಆಗುತ್ತೆ, ಬಟ್ ಆದರೂ ಕಂಪ್ಲೀಟಾಗಿ ಅದನ್ನು ರಿಮೂವ್ ಆಗಬೇಕಂದ್ರೆ 3 ಟೈಮ್ ಮಾಡೋದು ಬೆಸ್ಟ್ ಅಂತ